ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ಉಪ್ಪಿಟ್ಟು ರವೆ ಉಪಯೋಗಿಸಿ ಒಳ್ಳೆ ಒಂದು ರೆಸಿಪಿ ಮಾಡ್ತಾ ಇದ್ದೇನೆ, ಬ್ರೇಕ್ಫಾಸ್ಟ್ ರೆಸಿಪಿ. ಯಾವಾಗಲೂ ಉಪ್ಪಿಟ್ಟು ತಿಂದು ಬೇಜಾರಾಗಿರೋರಿಗೆ ಇದೊಂದು ಒಳ್ಳೆ ರೆಸಿಪಿ. ಜಾಸ್ತಿ ಟೈಮ್ ಏನು ಬೇಕಾಗೋದಿಲ್ಲ, ನಾವು ಉಪ್ಪಿಟ್ಟು ಮಾಡುವ ಅದೇ ಟೈಮಿನೊಳಗೆ ಇದನ್ನು ಮಾಡ್ಬೋದು. ಟ್ರೈ ಮಾಡಿ ನೋಡಿ. 1 ಗ್ಲಾಸ್ ರವೆಗೆ 2 ಗ್ಲಾಸಿನಷ್ಟು ನೀರು. ನಾನಿಲ್ಲಿ ಒಂದು ಬಾಣಲೆಗೆ 2 ಗ್ಲಾಸಿನಷ್ಟು ನೀರು ಹಾಕ್ತಾ ಇದ್ದೇನೆ. ಇನ್ನಿದಕ್ಕೆ 1 ಸ್ಪೂನ್ನಷ್ಟು ತೆಂಗಿನೆಣ್ಣೆ ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಕುದಿಲಿಕ್ಕೆ ಬಿಡುವ. ಈಗ ನೋಡಿ ನೀರು ಕುದಿ ಬರ್ತಾ ಉಂಟು. ಈಗ ನಾವು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟು ರವೆಯನ್ನು ಹಾಕಬೇಕು. ಇದಕ್ಕೆ ಈ ಥರ ಸ್ವಲ್ಪವೇ ಹಾಕಬೇಕು, ಗಂಟುಗಳಾಗದ ಹಾಗೆ ಹಾಕಿ ಚೆನ್ನಾಗಿ ಕೈ ಆಡಿಸಬೇಕು. ಈ ರವೆ ಎಲ್ಲ ಇದರಲ್ಲೇ ಬೇಯಬೇಕು, ಅದಕ್ಕೆ ಬೇಕಾಗಿ ಲೋ ಫ್ಲೇಮಲ್ಲೇ ಇಡಬೇಕು, ಇಲ್ಲಾಂದರೆ ರವೆ ಸರಿಯಾಗಿ ಬೇಯಲಿಕ್ಕಿಲ್ಲ. ಈ ಥರ ರವೆ ಎಲ್ಲ ಹಾಕಿ ಚೆಂದ ಕೈ ಆಡಿಸಬೇಕು. ನೋಡಿ, ಗಂಟುಗಳಾಗದ ಹಾಗೆ ಕೈ ಆಡಿಸ್ಕೊಳ್ಬೇಕು. ನೋಡಿ, ಇದೀಗ ಗಟ್ಟಿಯಾಗ್ತಾ ಬಂದಿದೆ. ನೋಡಿ, ಈ ಹದಕ್ಕೆ ಬರುವಾಗ ನಾವು ಇದನ್ನು 1 ನಿಮಿಷ ಮುಚ್ಚಿಡಬೇಕು, ಬೇಯಲಿಕ್ಕೆ ಬೇಕಾಗಿ. ಗ್ಯಾಸನ್ನು ಆಫ್ ಮಾಡಲಿಲ್ಲ, ಈಗ ಲೋ ಫ್ಲೇಮಲ್ಲೇ ಇದೆ. ಇನ್ನು ಸ್ವಲ್ಪ ಹೊತ್ತು ಮುಚ್ಚಿಡುವ. ನೋಡಿ, 1-1.5 ನಿಮಿಷ ಆಗಿದೆ. ಈಗ ಇದರಲ್ಲಿ ಇನ್ನು ನೀರಿನ ಅಂಶ ಏನಾದರೂ ಇದ್ದರೆ ಇದನ್ನು ನಾವು ಡ್ರೈ ಮಾಡ್ಕೊಳ್ಬೇಕು, ಆರಿಸ್ಕೊಳ್ಬೇಕು. ಇದು ಅಂಟುವ ರೀತಿಯಲ್ಲೇ ಇರಬಾರ್ದು. ಸ್ವಲ್ಪ ಇದನ್ನು ಆಚೆ ಈಚೆ ಕೈ ಆಡಿಸಿ ನೀರಿನ ಅಂಶ ಎಲ್ಲ ಆರಿಸ್ಕೊಳ್ಳುವ. ಈಗ ನೋಡಿ, ಈ ಹದಕ್ಕೆ ಬರುವಾಗ ಫ್ಲೇಮ್ ಆಫ್ ಮಾಡಬೇಕು. ಈಗ ನಾನು ಆಫ್ ಮಾಡ್ತಾ ಇದ್ದೇನೆ. ನೋಡಿ, ಇಷ್ಟ ಆದರೆ ಸಾಕು. ಇನ್ನಿದನ್ನು ಸ್ವಲ್ಪ ತಣಿಲಿಕ್ಕೆ ಬಿಡುವ. ಇದು ಕೈಯಲ್ಲಿ ಮುಟ್ಟುವಷ್ಟು ತಣ್ಣಗಾದರೆ ಸಾಕು, ಜಾಸ್ತಿ ತಣ್ಣಗಾಗಬೇಕು ಅಂತ ಇಲ್ಲ. ನೋಡಿ, ನಾನಿಲ್ಲಿ ಸೇಮಿಗೆ ಮಾಡುವ ಒರಳನ್ನು ತಗೊಂಡಿದ್ದೇನೆ. ಸೇಮಿಗೆ ಚಕ್ಕುಳಿ ಎಲ್ಲ ಮಾಡೋದು. ಇದು ಸೇಮಿಗೆ ಅಚ್ಚು. ಇದರಲ್ಲಿ ಎಣ್ಣೆ ಎಲ್ಲ ಸಾವಿರ ಇಟ್ಟದು ನಾನು, ತೆಂಗಿನೆಣ್ಣೆ. ಇನ್ನು ನಾವು ಹಿಟ್ಟನ್ನು ಹಾಕಿದರೆ ಆಯಿತು. ನೋಡಿ, ಹಿಟ್ಟೆಲ್ಲ ಈಗ ನೋಡಿ ತಣ್ಣಗಾಗಿದೆ. ಹಿಟ್ಟು ನೋಡಿ ಕೈಗೆ ಅಂಟುದೇನಿಲ್ಲ, ಈ ಥರ ಇರಬೇಕು ಹಿಟ್ಟು. ಒರಳಲ್ಲಿ ಈ ಥರ ತುಂಬಿಸಿ ತಿರುಗಿಸಿದರೆ ಶಾವಿಗೆ ರೆಡಿ. ಹಿಟ್ಟೆಲ್ಲ ತುಂಬಿಸಿ ಆಗಿದೆ. ಇನ್ನು ಇದನ್ನು ಟೈಟ್ ಮಾಡಿ ಶಾವಿಗೆ ಮಾಡ್ಕೊಳ್ಳುವ. ಒಂದು ಪ್ಲೇಟ್ ತಗೊಂಡಿದ್ದೇನೆ, ಹೀಗೆ ತಿರುಗಿಸಿದರೆ ಆಯಿತು. ಇದನ್ನು ಯಾವ ಶೇಪಲ್ಲಿ ಬೇಕಾದರೂ ಮಾಡ್ಕೊಳ್ಬೋದು. ಈ ಥರ ರೌಂಡಾಗಿ ಮಾಡ್ಬೋದು ಅಥವಾ ಈ ಥರ ಉದ್ದದಲ್ಲಿಯೂ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಈ ಥರ ಎಲ್ಲ ಶಾವಿಗೆಯನ್ನು ಮಾಡಿಕೊಳ್ಳುವ. ಒಂದು ಚೂರು ಕೂಡ ಅಂಟುವುದಿಲ್ಲ. ನೋಡಿ, ಈ ಥರ ನಾನು ಕೈಯಲ್ಲಿ ಹಿಡಿಯುವಾಗಲೇ ನಿಮಗೆ ಗೊತ್ತಾಗ್ತಿರಬೇಕು. ಉಪ್ಪಿಟ್ಟು ಮಾಡುವ ಅದೇ ಟೈಮಲ್ಲಿ ನಮಗೆ ಇದನ್ನು ಮಾಡಿ ತೆಗಿಬೋದು. ಇದು ಉಪ್ಪಿಟ್ಟು ರವೆಯಿಂದ ಮಾಡಿದಂತ ಅನಿಸೋದೇ ಇಲ್ಲ. ನೀವೊಮ್ಮೆ ಟ್ರೈ ಮಾಡಿ ನೋಡಿ. ನಾನಿಲ್ಲಿ ಕಡಲೆಕರಿಯೊಂದಿಗೆ ಸರ್ವ್ ಮಾಡ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ. ಬಾಯ್.